ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ನಾಳೆ ಅಂದರೆ 4ನೇ ತಾರೀಕು ನಡೆಯುವಂಥ ನಿಮ್ಮ ಪರೀಕ್ಷೆಗೆ, ತೃತೀಯ ಭಾಷೆ ಹಿಂದಿ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ನೋಡಿ, ಮೊದಲಿಗೆ निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ನೋಡಿ, शीशा शब्द का अन्य वचन रूप है. ನೋಡಿ, शीशा ಅನ್ನೋದು ಏಕವಚನ, ಅದರ ಬಹುವಚನ ಏನು? शीशे. शीशा ಬಹುವಚನ शीशे. ಇನ್ನು ಕವಯಿತ್ರಿ ಶಬ್ದ का अन्य लिंग रूप है. ನೋಡಿ, ಕವಯಿತ್ರಿ ಅನ್ನೋದು ಸ್ತ್ರೀಲಿಂಗ, ಅದರ ಪುಲ್ಲಿಂಗ ಯಾವುದು? ಕವಿ. ಕವಿ ಅನ್ನೋದು ಪುಲ್ಲಿಂಗ. ಸಜ್ಜನ್ ಶಬ್ದ का ವಿಲೋಮ ರೂಪ है. ನೋಡಿ, ಸಜ್ಜನ ಶಬ್ದದ ವಿರುದ್ಧಾರ್ಥಕ ಶಬ್ದ ಯಾವುದು? ದುರ್ಜನ. ಸಜ್ಜನ ಅಂದರೆ ಒಳ್ಳೆಯ ಜನರು, ದುರ್ಜನರು ಅಂದರೆ ಕೆಟ್ಟವರು. जोग अब्बी गोकाक शिवन समुद्र आदि जलप्रपात मनमोहक है. वाक्य में प्रयुक्त विराम चिन्ह है. ಇಲ್ಲಿ ವಿರಾಮ ಚಿಹ್ನ ಯಾವುದು ಹಾಕಿದ್ದಾರೆ? ಇಲ್ಲಿ ನೋಡಿ, ಜೋಗ್, ಅಬ್ಬಿ, ಗೋಕಾಕ್, ಇಲ್ಲೆಲ್ಲ ಏನು ಹಾಕಿದ್ದಾರೆ? ಅಲ್ಪ ವಿರಾಮ್. ಅಲ್ಪ ವಿರಾಮ್ ಚಿಹ್ನೆ ಯಾವ್ದಿದೆ? ಅಲ್ಪ ವಿರಾಮ್. ನಿಮ್ನಲಿಖಿತ में से गुणसंधि का उदाहरण है. ಇಲ್ಲಿ ಕೆಳಗೆ ಕೊಟ್ಟಿರೋದರಲ್ಲಿ ಗುಣಸಂಧಿ ಯಾವುದು? ವಾರ್ಷಿಕೋತ್ಸವ. ವಾರ್ಷಿಕ ಪ್ಲಸ್ ಉತ್ಸವ. ವಾರ್ಷಿಕ ಪ್ಲಸ್ ಉತ್ಸವ ಅಂದರೆ ಅ ಪ್ಲಸ್ ಉ ಇದ್ದದ್ದು ಓ ಆಯಿತು. ಇದೇನಾಗ್ತದೆ? ಗುಣಸಂಧಿ. ಯಾವ ರೀತಿ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ ಅದೇ ರೀತಿ ವಾರ್ಷಿಕೋತ್ಸವ, ಗುಣಸಂಧಿ. ಗಾಡಿ ಆನೆ ಡ್ಯಾಶ್ ದೇರ್ ಹೈ. रिक्त स्थान में सही कारक चिन्ह है. ಗಾಡಿ ಆನೆ ಮೇ ಅಂದರೆ ಗಾಡಿ ಬರುವುದರಲ್ಲಿ ಇನ್ನೂ ಸಮಯ ಇದೆ. ದೇರ್ ಹೈ. ಇಲ್ಲೇನಾಗ್ತದೆ? ಗಾಡಿ ಆನೆ ಮೇ ಅಂತ ಹೇಳಬೇಕು ನಾವು. ನಿಮ್ನಲಿಖಿತ में से ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೈ. ನೋಡಿ, ವರ್ಷ ಕೇಳ್ತಾರೆ ಇವನ್ನೆಲ್ಲ. ಹಿಂದಿಯಲ್ಲಿ ಸೇಮ್ ಪ್ಯಾಟರ್ನ್ ಇರ್ತದೆ. ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು? ದಿಲಾನ. ದಿಲಾನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ. ನಿಮ್ನಲಿಖಿತ में से ದ್ವಿಗು ಸಮಾಸ ಕಾ ಉದಾಹರಣ ಹೈ. ನೋಡಿ, ಇದೇ ರೀತಿ ಕೇಳ್ತಾ ಬರ್ತಾ ಇದ್ದಾರೆ. ದ್ವಿಗು ಸಮಾಸ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೆ. ಅಂಕಿ ಇತ್ತಂದರೆ ದ್ವಿಗು ಸಮಾಸ. ಇಲ್ಲಿ ನೋಡಿ, ಸತ್ಯಾಗ್ರಹ, ರಾಜಾರಾಣಿ, ಚಂದ್ರಮುಖಿ, ಪಂಚವಟಿ. ಇಲ್ಲಿ ನೋಡಿ, ಪಂಚ ಅಂದರೆ 5. ಪಂಚ ಅನ್ನೋದು ಒಂದು ಅಂಕಿ ಇದೆ. ಅಂಕಿ ಇದ್ದರೆ ನೀವು ಸುಲಭವಾಗಿ ಹೇಳ್ಬೋದು ದ್ವಿಗು ಸಮಾಸ. निम्नलिखित प्रथम 2 शब्दों के सूचित संबंधों के अनुरूप तीसरे शब्द का संबंधित शब्द लिखिए. ನೋಡಿ, ಮೊದಲೆರಡು ಶಬ್ದಗಳಿಗೆ ಸಂಬಂಧಿಸಿದಂತೆ ಮೂರನೇ ಶಬ್ದಕ್ಕೆ ಒಂದು ಸಂಬಂಧಿತ ಶಬ್ದವನ್ನು ಹೇಳ್ರಿ ಅಂತ. ಚಿಟ್ಟಿ ಬೇಜ್ನೆ ಕೆಲಿಯೇ ಅಧಿಕ ಸಮಯ. ನಮಗೆ ಪತ್ರ ಕಳಿಸ್ಲಿಕ್ಕೆ ಭಾಳ ಸಮಯ ಬೇಕಾಗ್ತದೆ. ಇಮೇಲ್ ಬೇಜ್ನೆ ಕೆಲಿಯೇ ಕಮ್ ಸಮಯ. ಇಮೇಲ್ ಕಳಿಸ್ಲಿಕ್ಕೆ ಕಡಿಮೆ ಸಮಯ ಬೇಕಾಗ್ತದೆ. ಭೋಲಾಪನ್ ಬಾಲಕೃಷ್ಣ. ಬಾಲಕೃಷ್ಣ ಹೇಗಿದ್ದ? ತುಂಬ ಭೋಲಾಪನ್ ಇತ್ತು ಅವನಲ್ಲಿ, ತುಂಬ ಸಂಭಾವಿತ ಆಗಿದ್ದ. ವಾತ್ಸಲ್ಯ ಯಾರಿಗೆ ಹೊಂತದೆ? ಯಶೋಧ. ಯಶೋಧನಲ್ಲಿ ತುಂಬ ವಾತ್ಸಲ್ಯ ಇತ್ತು. ಅಂದರೆ ಇದು ಗುಣಗಳ ಬಗ್ಗೆ. ಬಾಲಕೃಷ್ಣ ತುಂಬ ಸಂಭಾವಿತ ಇದ್ದ, ವಾತ್ಸಲ್ಯ ಯಾರಲ್ಲಿತ್ತು? ಯಶೋಧನಲ್ಲಿತ್ತು ಅಂತ. ಬಿಸ್ತರ್ಕೆ ನೀಚೆ ದಬಾಯ ನೈ ಚಪ್ಪಲೆ. ಹಾಸಿಗೆ ತೆಳಗೆ ಏನಿಟ್ರು? ಹೊಸ ಚಪ್ಪಲೆ. ಸಿರ್ಕೆ ನೀಚೆ ದಬಾಯ, ತಲೆ ತೆಳಗೆ ಏನು ಇಟ್ಟರು? ಕಪ್ಪಡೆ. ನಾಗ್ಪುರ್ ಸಂತ್ರ, ಕಾಶ್ಮೀರ್ ಸೇಬ್. ನಾಗ್ಪುರ್ ಎದಕ್ಕೆ ಪ್ರಸಿದ್ಧ? ಸಂತ್ರಾಗೆ. ಕಾಶ್ಮೀರ್ ಎದಕ್ಕೆ ಪ್ರಸಿದ್ಧ? ಸೇಬು ಹಣ್ಣಿಗೆ. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಏಕ್ ಪೂರ್ಣ ವಾಕ್ಯ ಮೇ ಲಿಖಿಯೇ. ನೋಡಿ, ಒಂದೊಂದು ವಾಕ್ಯದಲ್ಲಿ ಪೂರ್ಣ ವಾಕ್ಯದಲ್ಲಿ ಹೇಳ್ರಿ ಅಂತಿದ್ದಾರೆ. ಇಂಟರ್ನೆಟ್ ಕ್ರಾಂತಿ ಕಾ असर किस पर पड़ा है? बड़े बूढ़ों से लेकर छोटे बच्चों तक. ಅಂದರೆ ದೊಡ್ಡವರಿಂದ ಮುದುಕರಿಂದ ಹಿಡಿದು ಸಣ್ಣ ಮಕ್ಕಳವರೆಗೆ ಈ ಇಂಟರ್ನೆಟ್ ಕ್ರಾಂತಿಯ ಒಂದು ಪ್ರಭಾವ ಆಗಿದೆ ಅಂತ. ಪರಮಾಣು ಕಿಸೆ ದೇಖ್ಕರ್ ಕಾಮ್ತೆ ಹೈ. ಮನುಷ್ಯಕ್ಕೆ ಕರೋಂಕೋ, ಮನುಷ್ಯ ಮಾಡುವಂಥ ಕೆಲಸಗಳನ್ನು ನೋಡಿ ಪರಮಾಣು ಕೂಡ ನಡುಗ್ತಾ ಇದೆ ಅಂತ. ಅಂದರೆ ಅಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಮಾನವರು ಅಂತ. ಸ್ವಾಗತ್ ಸಮಿತಿ ಕೆ ಮಂತ್ರಿ ಕಿಸ್ಕೋ ಡಾಂಟ್ನೆ ಲಗೆ? ಕಾರ್ಯಕರ್ತಾओं को. ಕಾರ್ಯಕರ್ತರಿಗೆ ಸ್ವಾಗತ ಸಮಿತಿಯ ಮಂತ್ರಿ ಬೈಲಿಕತ್ರು ಅಂತ. ಕವಿ ಕೆ ಅನುಸಾರ ಬಹಾನೆ ಬನಾನೆ ಕಾ ಕಾರಣ ಲಿಖಿಯೇ. ಕವಿಯ ಪ್ರಕಾರ ನಾವು ನೆಪ ಯಾಕೆ ಹೇಳ್ತೀವಿ? ಕಾರಣ ಏನು ಅಂದರೆ ಆಲಸ ಅಂತಾನೆ. ಆಲಸ ಅಂದ್ರೇನು? ಆಲಸ್ಯ, ಎಲ್ಲದರಲ್ಲೂ ಆಲಸಿತನ ಮಾಡೋದು. निम्नलिखित प्रश्नों के उत्तर 2-3 वाक्यों में लिखिए. वीडियो कॉन्फ्रेंस के बारे में समझाइए. ನೋಡಿ, 2 ಅಂಕ.
वीडियो कॉन्फ्रेंस द्वारा एक जगह बैठकर दुनिया के कई देश के प्रतिनिधियों के साथ 8 से 10 दूरदर्शन के पर्दे पर चर्चा कर सकते हैं। एक ही कमरे में बैठकर विभिन्न देशों में रहने वाले लोगों के साथ ವಿಚಾರ ವಿನಿಮಯ कर सकते हैं। ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಇರುವಂಥ ಜನರ ಜೊತೆಗೆ ಏಕಕಾಲದಲ್ಲಿ ನಾವು ಯಾವುದೇ ವಿಚಾರ ವಿನಿಮಯಗಳನ್ನು ಮಾಡಬಹುದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತ। ಜಲಾಲುದ್ದೀನ್ ಕೆ कलाम जी के को नई दुनिया का बोध कैसे कराया ನೋಡಿ ಇದನ್ನು ಬಹಳ ಸರಿ ಕೇಳಿದ್ದಾರೆ। जलालुद्दीन कलाम जी को हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान के उपलब्धियों के बारे में बताते रहते थे। ಅಂದರೆ ಯಾವಾಗಿದ್ದರೂ ಅವರು ಒಂದು ಶಿಕ್ಷಣ ಪಡೆದಂಥ ಒಳ್ಳೆಯ ಮಹಾನ್ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಆವಿಷ್ಕಾರಗಳ ಬಗ್ಗೆ, ಆಗಿನ ಕಾಲದ ಸಾಹಿತ್ಯದ ಬಗ್ಗೆ ಮತ್ತು ಚಿಕಿತ್ಸೆ ಅಂದರೆ ಒಂದು ವೈದ್ಯಕೀಯ ವಿಜ್ಞಾನ, ಚಿಕಿತ್ಸೆ ವಿಜ್ಞಾನಗಳಲ್ಲಿ ಸಿಗುವಂಥ ಸಂಶೋಧನೆಗಳ ಬಗ್ಗೆ ಎಲ್ಲದರ ಬಗ್ಗೆನೂ ಮಾತಾಡ್ತಾ ಇದ್ರು ಅಂತ ಯಾರು, ಜಲಾಲುದ್ದೀನ್ ಅವರು ಕಲಾಂ ಅವ್ರ ಜೊತೆ। ಇಸ್ ಥರ ಉನ್ಹೋನೆ ಕಲಾಂ ಜಿ ಕೋ ನಯಿ ದುನಿಯಾ ಕಾ ಬೋಧ್ ಕರಾಯಾ, ಇದರಿಂದ ಅವರು ಹೊಸ ಜಗತ್ತಿನ ಬಗ್ಗೆ ಅವ್ರಿಗೆ ಅರಿವನ್ನು ಮೂಡಿಸಿದರು। ಕವಿ ಕೆ ಅನುಸಾರ ಮನುಷ್ಯ ಸುಖ ಕೈಸೆ ಪಾ ಸಕ್ತಾ ಹೈ, ಕವಿಯ ಪ್ರಕಾರ ಮನುಷ್ಯ ಸುಖ ಯಾವ ರೀತಿ ಸಿಗ್ತದೆ ಅಂತ। कवि के अनुसार मनुष्य को समय नष्ट नहीं करना चाहिए, कविಯ ಪ್ರಕಾರ ಮನುಷ್ಯ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು। उद्योग करने वालों को समय मिल ही जाता है, समय का सदुपयोग करके मनुष्य सुख पा सकता है। ನೋಡಿ ನಾವು ಸಮಯದಲ್ಲಿ ನಮ್ಮ ಕೆಲಸಗಳನ್ನು ಮಾಡಿಕೊಂಡ್ರೆ, ಸಮಯದ ಸದುಪಯೋಗವನ್ನು ಮಾಡಿಕೊಂಡ್ರೆ ಮನುಷ್ಯನಿಗೆ ಸುಖ ಸಿಗ್ತದೆ ಅಂತ ಕವಿ ಹೇಳ್ತಾರೆ। दुकानदार ने लेखक से क्या कहा, बाबूजी बड़े मज़ेदार सेब आए हैं, खास कश्मीर के, आप ले जाए खाकर तबीयत खुश हो जाएगी। ನೋಡಿ ಇದನ್ನು ಭಾಳ ಸಾರಿ ಕೇಳಿದ್ದಾರೆ। ಅವನೇನು ಹೇಳ್ತಾನೆ, ಅಂಗಡಿಯವನು ತುಂಬ ಒಳ್ಳೆಯ ಸೇಬುಗಳು ಬಂದಿದ್ದಾವೆ, ಇದನ್ನು ಕಾಶ್ಮೀರದಿಂದನೇ ಬಂದಿದ್ದಾವೆ, ಕಾಶ್ಮೀರಿ ಸೇಬು, ಇವನ್ನ ತಿಂದರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಾಗ್ತದೆ, ನಿಮಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾನೆ। ಕವಿ ಭಾರತ್ ಮಾ ಸೆ ಕ್ಯಾ ಪ್ರಾರ್ಥನಾ ಕರ್ ರಹೆ ಹೈ, ಕವಿ ಭಾರತ್ ಮಾದಿಂದ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ। जग के रूप को बदलने की प्रार्थना कर रहे हैं, ಈ ಜಗದ ಒಂದು ರೂಪವನ್ನು ಬದಲಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ। जिसमें कोटि कोटि भारतीय साथ में है, जिससे भारत के सभी ग्राम नगर जय हिंद के नाद से गूंज उठे, ಪ್ರತಿಯೊಂದು ಭಾರತದ ಗ್ರಾಮ ನಗರದಲ್ಲಿ ಜೈ ಹಿಂದ್ ಅನ್ನುವ ನಾದ ಎಲ್ಲ ಕಡೆ ಕೇಳಿ ಬರಲಿ, ಕೋಟಿ ಕೋಟಿ ಭಾರತೀಯರು ಇದ್ದಾರೆ ಇಡೀ ಭಾರತದ ತುಂಬೆಲ್ಲ ಅಂಥೇಳಿ ಕವಿ ಪ್ರಾರ್ಥನೆಯನ್ನು ಮಾಡ್ತಾನೆ। महादेवी जी को चौंकाने के लिए गिल्लू कहाँ कहाँ छिप जाता था, ಈ ಗಿಲ್ಲು ಅನ್ನೋ ಅಳಿಲು ಮರಿ ಎಲ್ಲೆಲ್ಲಿ ಅಡಿಗೆ ಕುಳಿತುಕೋತಾ ಇತ್ತು ಮಹಾದೇವಿ ಅವರಿಗೆ ಆಶ್ಚರ್ಯಪಡಿಸಲಿಕ್ಕೆ। फूलदाने के फूलों में, पर्दे के चुन्नट में, सोनजूही की पत्तियों में, ನೋಡಿ ಅಂದರೆ ಅದು ಈ ಹೂಕುಂಡದ ಹೂಗಳಲ್ಲಿ ಅಡಿಕೊಂಡಿರ್ತಾ ಇತ್ತು, ಮತ್ತು ಪರದೆಯ ಒಂದು ನೆರಿಗೆಗಳಲ್ಲಿ ಅಡಿದುಕೊಂಡು ಕೂಡ್ತಾ ಇತ್ತು, ಮತ್ತು ಅವರು ಒಂದು ತೂಗು ಇದನ್ನು ಹಾಕಿದ್ರು, ಅದರಲ್ಲಿ ಕೂಡ ಅದು ಕುಳಿತುಕೋತಾ ಇತ್ತು ಅಂತ। ಶನಿ ಏಕ್ ಅತ್ಯಂತ ठंडा ग्रह है कैसे, ಅಥವಾ ಟೈಟನ್ ಕೆ ಬಾರೆ ಮೇ ಲಿಖಿಯೇ, ನೋಡಿ ಶನಿ ಏಕ್ ಅತ್ಯಂತ ठंडा ग्रह है, ಅನೇಕ ಸಲ ಕೇಳಿದ್ದಾರೆ ಇದನ್ನು। ಶನಿ ग्रह सूर्य से पृथ्वी की अपेक्षा 10 गुना अधिक दूर है, इसलिए बहुत कम ताप उस ग्रह तक पहुंचता है। ನೋಡಿ ಸೂರ್ಯನಿಂದ ಶನಿ ಗ್ರಹ ಭೂಮಿಗೆ ನಾವು ಕಂಪೇರ್ ಮಾಡಿದರೆ 10 ಗುಣ ಅಂದರೆ 10ರಷ್ಟು ದೂರದಲ್ಲಿದೆ ಅಂತ, ಆದ ಕಾರಣ ಇಲ್ಲಿ ಅಷ್ಟೊಂದು ಅದರ ಸೂರ್ಯನ ಒಂದು ತಾಪ ಅದಕ್ಕೆ ತಗಲೋದಿಲ್ಲ, ಆದ ಕಾರಣ ಇದು ತಣ್ಣಗೆ ಇದೆ ಅಂತ। शनि के वायुमंडल का तापमान शून्य के नीचे 150 डिग्री सेंटीग्रेड के आसपास रहता है। शनि का सबसे बड़ा चंद्र टाइटन और मंडल का सर्वाधिक महत्वपूर्ण और दिलचस्प उपग्रह है। ನೋಡಿ ಶನಿಯ ಉಪಗ್ರಹ ಯಾವುದು, ಟೈಟನ್, ಇದು ಒಂದು ಅತ್ಯಂತ ದಿಲ್ಚಸ್ಪ ಉಪಗ್ರಹ, ಸರ್ವಾಧಿಕ ಮಹತ್ವಪೂರ್ಣವಾದದ್ದು ಮತ್ತು ಇದಾದದ್ದು ಅಂತ। ಟೈಟನ್ ಹಮಾರೆ ಚಂದ್ರ ಸೆ ಕಾಫಿ ಬಡಾ ಹೈ, ಟೈಟನ್ನು ನಮ್ಮ ಚಂದ್ರನಕ್ಕಿಂತಲೂ ತುಂಬ ದೊಡ್ಡದಿದೆ। ಇಸ್ಕಾ ವ್ಯಾಸ 5150 किलोमीटर है। टाइटन की सतह पर अंतरिक्ष यान को उतारा जा सकता है। ನೋಡಿ ಅಂತರಿಕ್ಷ ಯಾನವನ್ನು ಕೂಡ ಇಲ್ಲಿ ನಾವು ಇದನ್ನು ಮಾಡಬಹುದು ಅಂತ, ಅಷ್ಟೊಂದು ದೊಡ್ಡ ಉಪಗ್ರಹ ಇದೆ ಇದು ಟೈಟನ್ ಅಂತ। ಯಾವುದಾದ್ರೂ ಎರಡು ಅಂಶಗಳನ್ನು ಬರೆದ್ರೆ ಸಾಕು ನೀವು। ಸತ್ಯ ಕೆ ಬಾರೆ ಮೇ ಶಾಸ್ತ್ರ ಮೇ ಕ್ಯಾ ಕಹಾ ಗಯಾ ಹೈ, ಸತ್ಯಗಳ ಬಗ್ಗೆ ಶಾಸ್ತ್ರದಲ್ಲಿ ಏನು ಹೇಳಲಾಗಿದೆ, ಅಥವಾ ಸತ್ಯ ಕೆ ಬಾರೆ ಮೇ ಜಾನ್ ಮೆನ್ಸ್ಫೀಲ್ಡ್ ಕಿ ಧಾರಣಾ ಕ್ಯಾ ಹೈ, ಅವರ ಒಂದು ಅಭಿಪ್ರಾಯ ಏನು। ನೋಡಿ ಇದೊಂದು ಶ್ಲೋಕ, ಸಚ್ ಬೋಲೋ ಜೋ ದುಸರೆ ಕೋ ಪ್ರಿಯ ಲಗೆ,
ಅಂದರೆ ಬೇರೆಯವರಿಗೆ ಒಳ್ಳೆಯ ಅನಿಸುವಂಥ ಸತ್ಯವನ್ನು ಹೇಳ್ರಿ. ಅಪ್ರಿಯ ಸತ್ಯ ಮತ್ ಬೋಲೋ, ಅಪ್ರಿಯವಾದ ಸತ್ಯ ಇದ್ದರೂ ಕೂಡ ಅದನ್ನು ಹೇಳಬೇಡ್ರಿ ಅಂತ. ಅಂದರೆ ಬೇರೆಯವರಿಗೆ ಕೆಟ್ಟ ಅನಿಸುವಂಥ ಸತ್ಯವನ್ನು ಹೇಳಬೇಡ್ರಿ, ಬೇರೆಯವರಿಗೆ ಒಳ್ಳೆ ಅನಿಸುವಂಥ ಸತ್ಯವನ್ನು ಮಾತ್ರ ಹೇಳ್ರಿ ಅಂತ. ಅಥವಾ सत्य की नाव से ही हम भाव सागर का संतरण कर सकते हैं। सत्य वह चिंगारी है जिससे असत्य पल भर में भस्म हो जाता है। ಅಂದರೆ ಸತ್ಯ ಅನ್ನೋದು ಇಂಥ ಕಿಡಿಯಲ್ಲ, ಇದರಿಂದ ಒಂದು ಅಸತ್ಯ ಅನ್ನೋದು ಒಂದು ಕ್ಷಣದಲ್ಲಿ ಭಸ್ಮವಾಗಿ ಹೋಗ್ತದೆ ಅಂತ. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 3-4 ವಾಕ್ಯೋं में लिखिए, 2-3 ವಾಕ್ಯಗಳಲ್ಲಿ ಬರೆಯಿರಿ ಅಂತಂದಿದ್ದಾರೆ. ಬಾಲಕೃಷ್ಣ ಅಪನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ. ನೋಡಿ, ಇದನ್ನು ಕೂಡ ಪದೇ ಪದೇ ಬಂದಿದೆ. ಬಲರಾಮ್ ಮುझे चिढ़ाता है, वह कहता है कि ಯಶೋದಾ ಮಾನೆ तुम्हें जन्म नहीं दिया है. ಯಶೋದಾ ನಿನ್ನನ್ನು ಹಡ್ದಿಲ್ಲ ಅಂತ ಬಲರಾಮ ಹೇಳ್ತಾನೆ. ಬಾರ್ ಬಾರ್ ಪೂಜ್ತಾ ಹೈ ಕಿ ತುಮಾರೆ ಮಾತಾ ಪಿತಾ ಕೌನ್ ಹೈ. ಮತ್ತೆ ಮತ್ತೆ ಕೇಳ್ತಾನೆ, ನಿನ್ನ ತಂದೆ ತಾಯಿ ಯಾರು. ಮೇರೆ ಸಭಿ ಗ್ವಾಲ್ ಮಿತ್ರ ಚುಟುಕಿ ಬಜಾ ಬಜಾಕರ್ ಹಸ್ತೆ ಹೈ. ನನ್ನ ಎಲ್ಲ ಈ ಗೋಪಾಲ ಮಿತ್ರರು ನನ್ನ ಚುಟುಕಿ ಹೊಡೆದು ನಗ್ತಾರೆ. ತುಮ್ ಕೇವಲ್ ಮುಜೆ ಹಿ ಮಾರ್ತಿ ಹೋ, ಬಾಯಿ ಪರ್ ಕಭಿ ಗುಸ್ಸಾ ನಹಿ ಕರ್ತಿ. ನೀನು ಕೇವಲ ನನ್ನನ್ನು ಹೊಡಿತೀಯ, ನನ್ನ ಸಹೋದರನ ಮೇಲೆ ಹೊಟ್ಟೆ ಸಿಟ್ಟು ಮಾಡೋದಿಲ್ಲ ಅಂತ ಬಾಲಕೃಷ್ಣ ಹೇಳ್ತಾನೆ. ಜೈನುಲ್ ಅಬ್ದಿನ್ ಕಿ ದಿನಚರ್ಯಕ್ಕೆ ಬಾರೆ ಮೇ ಲಿಖಿಯೇ. ಜೈನುಲ್ ಅಬ್ದಿನ್ನ ಒಂದು ದಿನಚರ್ಯ ಬಗ್ಗೆ, ಅವನ ದಿನಚರ್ಯ ಏನಿತ್ತು ಅನ್ನೋದ್ರ ಬಗ್ಗೆ ಹೇಳ್ರಿ ಎಂದಿದ್ದಾರೆ. ಜೈನುಲ್ ಅಬ್ದಿನ್ ಕಿ ದಿನಚರ್ಯ ಪೌ पटने के पहले सुबह 4 बजे नमाज पढ़ने के साथ शुरू हो जाती थी. ಅಂದರೆ ದಿನ ಸೂರ್ಯ ಒಂದು ಉದಯಿಸೋದ್ರ ಒಳಗೆ 4 ಗಂಟೆಗೆ ನಮಾಜ್ ಮಾಡೋದರೊಂದಿಗೆ ಆತನ ದಿನಚರಿ ಚಾಲೂ ಆಗ್ತಿತ್ತು. ನಮಾಜ್ ಕೆ ಬಾದ್ ವೇ ಹಮಾರೆ ನಾರಿಯಲ್ ಕೆ ಬಾಗ್ ಜಾಯಾ ಕರ್ತೈತೆ. ನಮಾಜ್ನ ಆದ ನಂತರ ಆತ ಒಂದು ತೆಂಗಿನ ತೋಟಕ್ಕೆ ಹೋಗ್ತಾ ಇದ್ದ. ಬಾಗ್ ಘರ್ ಸೆ ಕರೀಬ್ 4 ಮೀಲ್ ದೂರ ತಾ. ಆ ಒಂದು ತೋಟ ಮನೆಯಿಂದ ಸುಮಾರು 4 ಮೈಲು ದೂರದಲ್ಲಿತ್ತು. ಕರೀಬ್ ದರ್ಜನ್ ಪರ್ ನಾರಿಯಲ್ ಕಂಧೆ ಪರ್ लिए पिताजी घर लौटते और उसके बाद ही उनका नाश्ता होता. ಸುಮಾರು 1 ಡಜನ್ ನಾರಿಯಲನ್ನು ಅವರು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಪಿತಾಜಿ ಬರ್ತಾ ಇದ್ದರು ಮನೆಗೆ. ನಂತರ ನಾಷ್ಟ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಬಸಂತ್ ನೋಟ್ ಭುನಾಕರ್ ವಾಪಿಸ್ ಕ್ಯೂ ನಹಿ ಲೌಟಾ, कारण स्पष्ट कीजिए. वसंत जब नोट बुनाकर लौट रहा था तो एक मोटर के नीचे आ गया. मोटर उसके ऊपर से निकल गई. उसका सामान पैसे सब बिखर गए. उसके दोनों पैर कुचल गए. वह बेहोश हो गया था. बड़ी मुश्किल से उसे घर ले गए, इसलिए वह वापस नहीं लौटा. ಅವನು ಯಾಕೆ ಆ ನೋಟ್ಗಳನ್ನು ವಾಪಸ್ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ, ಅವನ ಮೋಟ್ರ್ ಬರುವಾಗ ಮೋಟ್ರ್ ಅವನ ಮೇಲೆ ಹಾಯ್ದು ಆತನ ಒಂದು ಎಲ್ಲ ಸಾಮಾನುಗಳು, ಪೈಸೆ ಎಲ್ಲ ಚೆಲ್ಲಾಪಿಲ್ಲಿ ಆದವು. ಅವನ ಕಾಲು ಕೂಡ ಅದರಲ್ಲಿ ಒಂದು ಉಸ್ಕೆ ದೋನೋ ಪೈರ್ ಕುಚಲ್ ಗಯೆ, ಎಲ್ಲ 2 ಕಾಲುಗಳ ಮೇಲೆ ಆ ಒಂದು ಮೋಟಾರ್ ಹಾಯ್ದು ಎಲ್ಲ ಗಾಯ ಆಯಿತು. ಆದ ಕಾರಣ ಅವನು ಬೇಹೋಶ್ ಆದ. ನಂತರ ಅವನನ್ನು ತುಂಬ ಕಷ್ಟಪಟ್ಟು ಮನೆಗೆ ಕರ್ಕೊಂಡು ಬರಲಾಯಿತು. ಆದ ಕಾರಣ ಅವನಿಗೆ ನೋಟ್ಗಳನ್ನು ವಾಪಸ್ ಕೊಡಲಿಕ್ಕೆ ಆಗಲಿಲ್ಲ. ಆಧುನಿಕ ಮಾನವ ಕಿ ಭೌತಿಕ ಸಾಧನಾ ಕಾ ವರ್ಣನ ಕೀಜಿಯೇ. ಈ ಆಧುನಿಕ ಮನುಷ್ಯನ ಒಂದು ಭೌತಿಕ ಸಾಧನೆಗಳ ಬಗ್ಗೆ ವರ್ಣನೆ ಮಾಡಿರಿ ಎಂದಿದ್ದಾರೆ. ಆಜ್ ಕೆ ಮಾನವನೇ ಪ್ರಕೃತಿ ಕೆ ಹರ್ ತತ್ವ ಪರ್ ವಿಜಯ ಪ್ರಾಪ್ತ ಕರ್ಲಿ ಹೈ. ಈ ಪ್ರಕೃತಿಯ ಪ್ರತಿಯೊಂದು ತತ್ವದ ಮೇಲೆ ಆತ ವಿಜಯವನ್ನು ಸಾಧಿಸಿದ್ದಾನೆ. ಮನುಷ್ಯ ಕರೋಮೆ ವಾರಿ ವಿದ್ಯುತ್ ಅವ್ರ ಭಾಪ್ ಬಂದೇ ಹುಯೇ ಹೈ. ಮನುಷ್ಯನ ಇದರಲ್ಲಿ ಈ ಎಲ್ಲ ಒಂದು ನೀರು, ಒಂದು ವಿದ್ಯುತ್ತು, ಒಂದು ಭಾಪ್, ಇವೆಲ್ಲ ಅವನ ಒಂದು ಮುಷ್ಟಿಯಲ್ಲಿ ಇದಾಗಿದ್ದಾವೆ ಅಂತ ಬಂಧಿತವಾಗಿದ್ದಾವೆ. ಮನುಷ್ಯಕ್ಕೆ ಆದೇಶ ಪರ ಪವನ್ ಕಾ ತಾಪ್ ಬಿ ಚಡ್ತಾ ಉತ್ತರ್ತಾ ಹೈ. ಮನುಷ್ಯನ ಆದೇಶದ ಮೇಲೆ ಈ ಗಾಳಿಯ ಒಂದು ಉಷ್ಣತೆ ಕೂಡ ಹೆಚ್ಚು ಕಡಿಮೆ ಆಗ್ತದೆ ಅಂತ. ಮನುಷ್ಯ ಏಕ್ ಸಾಥ್ ಆಸಾನಿ ಸೆ ನದಿ ಪರ್ವತ ಸಮುದ್ರಕ್ಕೂ ಲಾಂಗ್ ಸಕ್ತಾ ಹೈ. ಅಂದರೆ ಮನುಷ್ಯ ಒಂದೇ ಸಾರಿಗೆ ನದಿ, ಪರ್ವತ, ಸಮುದ್ರ ಇವುಗಳನ್ನೆಲ್ಲ ದಾಟಿ ಹೋಗ್ತಾನೆ ಅಂತ. ಉಸ್ಕಾ ಯಾನ್ ಗಗನ್ ಮೇ ಜಾ ರಹಾ ಹೈ. ಅವನು ಗಗನದಲ್ಲಿ ಕೂಡ ಯಾನವನ್ನು ಮಾಡಬಲ್ಲ. उसके हाथों को देखकर सूक्ष्म परमाणु भी कांपते हैं. ಅವನ ಒಂದು ಈ ಕೆಲಸಗಳನ್ನು ನೋಡಿ ಒಂದು ಸೂಕ್ಷ್ಮ ಪರಮಾಣುಗಳು ಕೂಡ ನಡುತ್ತವೆ ಅಂತ. लेखिका ने गिल्लू के प्राण कैसे बचाए बताइए. उसे हौले से उठाकर अपने कमरे में लाए. ತುಂಬ ಸುರಕ್ಷಿತವಾಗಿ ಅದನ್ನು ಎತ್ತುಕೊಂಡು ತಮ್ಮ ರೂಮಿಗೆ ಬರ್ತಾರೆ. रूई से रक्त पोंछकर घावों पर पेंसिलिन का महरम लगाया. ಅದರ ಒಂದು ಗಾಯವನ್ನು ಒರೆಸಿ पेंसिलिन ಒಂದು ಔಷಧಿಯನ್ನು ಅದಕ್ಕೆ ಹಚ್ತಾರೆ. कई घंटे के उपचार के उपरांत उसके मुंह में एक बूंद पानी टपकाया जा सका.
ಬಹಳಷ್ಟು ಉಪಚಾರ ಮಾಡಿದ ನಂತರ ಅದರ ಬಾಯಲ್ಲಿ ಒಂದು ಹನಿ ನೀರನ್ನು ಹಾಕಲಿಕ್ಕೆ ಆಯಿತು. ಇಸ್ ಥರ ಲೇಖಿಕಾನೆ ಗಿಲ್ಲುಕ್ಕೆ ಪ್ರಾಣ ಬಚ. ಈ ರೀತಿ ಲೇಖಕಿಯವರು ಗಿಲ್ಲುವಿನ ಪ್ರಾಣವನ್ನು ರಕ್ಷಿಸಿದರು ಅಂತ. परसाई जी को भेजे गए निमंत्रण पत्र में क्या लिखा था? परसाई ಅವರಿಗೆ ಕಳಿಸಿದಂತಹ ಒಂದು ನಿಮ್ಮ ಆಮಂತ್ರಣ ಪತ್ರದಲ್ಲಿ ಏನು ಬರೆದಿತ್ತು? आप देश के प्रसिद्ध ईमानदार है, हमारी प्रार्थना है कि आप इस सम्मेलन का उद्घाटन करें. ಅದರಲ್ಲಿ ಬರೆದಿತ್ತು, ನೀವು ಪ್ರಸಿದ್ಧ ಇಮಾನ್ದಾರರು, ತುಂಬ ಪ್ರಾಮಾಣಿಕರು, ನೀವು ಈ ಒಂದು सम्मेलनದ ಉದ್ಘಾಟನೆಯನ್ನು ಮಾಡಬೇಕು. हम आपको आने जाने का पहले दर्ज का किराया देंगे तथा आवास भोजन आदि की उत्तम ವ್ಯವಸ್ಥೆ ಕರೆಂಗೆ. ನಾವು ನಿಮ್ಮ ಬರುವ ಹೋಗುವ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ನಿಮಗೆ ಇರಲಿಕ್ಕೆ, ಊಟಕ್ಕೆ ಎಲ್ಲದರ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. आपके आगमन से ईमानदारों तथा ಉದೀಯಮಾನ ಇಮಾನ್ದಾರೋಂಕೋ ಬಡಿ ಪ್ರೇರಣಾ ಮಿಲೇಗಿ. ನೀವು ಬರೋದರಿಂದ ಈ ಇಮಾನ್ದಾರ ಯಾರು ಇದ್ದಾರಲ್ಲ ಅವ್ರಿಗೆಲ್ಲ ಒಳ್ಳೆಯ ಒಂದು ಪ್ರೇರಣೆ ಸಿಗ್ತದೆ, ಆದ ಕಾರಣ ನೀವು ಬರಬೇಕು ಅಂತ ಒಂದು ಪತ್ರವನ್ನು ಬರೆದಿದ್ದರು. ದಕ್ಷಿಣಿ ಶಿಖರಕ್ಕೆ ವಾತಾವರಣ ಕಾ ವರ್ಣನ ಬಚೇಂದ್ರಿ ಕೈಸೆ ಕರ್ತಿ ಹೈ. ಒಂದು ದಕ್ಷಿಣ ಶಿಖರದ ವಾತಾವರಣ ಅದರಲ್ಲಿ ಹೇಗಿತ್ತು ಅನ್ನೋದು ಬಚೇಂದ್ರಿ ಅವರು ಯಾವ ರೀತಿ ವರ್ಣನೆ ಮಾಡ್ತಾರೆ. ದಕ್ಷಿಣಿ ಶಿಖರಕ್ಕೆ ऊपर हवा की गति बढ़ गई थी. उस ऊंचाई पर तेज हवा के झोंके बुरबुरे बर्फ के कणों को चारों तरफ उड़ा रहे थे, जिनसे कुछ दिखाई नहीं दे रहा था. थोड़ी दूर तक कोई ऊंची चढ़ाई नहीं थी. ढलान एकदम सीधी नीची चली गई थी. और निम्नलिखित दोहे का भावार्थ अपने शब्दों में लिखिए. दया धर्म का मूल है, पाप मूल अभिमान. तुलसी दया न चाड़िए, जब लग घट में प्राण. ನೋಡಿ दोहे का भावार्थವನ್ನು ನೋಡಿ. इस दोहे में तुलसीदास जी ने बताया है कि दया धर्म का मूल है और अभिमान पाप का. ನೋಡಿ ಬಹಳಷ್ಟು ಸಾರಿ ಕೇಳಿದ್ದಾರೆ ಇದನ್ನ. इसलिए जब तक शरीर में प्राण है तब तक मानव को अपना अभिमान छोड़कर दयालु बने रहना चाहिए. ನೋಡಿ ಈಗಾಗಲೇ 2 ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಮಾಡಿದ್ದು, ಅವನ್ನು ಕೂಡ ನೋಡಿ. ನೋಡಿ गद्यांश का अनुवाद कन्नड़ या अंग्रेजी में कीजिए. ನೋಡಿ शनि सौरमंडल का दूसरा बड़ा ग्रह है. यह पृथ्वी से करीब 750 गुना बड़ा है. 750 ಪಟ್ಟು ದೊಡ್ಡದಿದೆ. ಶನಿ ಗ್ರಹ का व्यास ನೋಡಿ 116 116,000 ಕಿಲೋಮೀಟರ್ ಹೈ. ಶನಿ ಸೌರಮಂಡಲದ 2ನೇ ದೊಡ್ಡ ಗ್ರಹವಾಗಿದೆ. ಇದು ಭೂಮಿಗಿಂತ 750 ಪಟ್ಟು ದೊಡ್ಡದು. ಶನಿ ಗ್ರಹದ ವ್ಯಾಸವು 116,000 ಕಿಲೋಮೀಟರ್ ಆಗಿದೆ. ಸ್ಯಾಟರ್ನ್ is the second biggest planet of solar system. It is approximately 750 times bigger than the earth. The diameter of Saturn is 116,000 ಕಿಲೋಮೀಟರ್. ನೋಡಿ ಯಾವುದಾದ್ರೂ ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಒಂದು ಬರೆದ್ರೆ ಸಾಕು ನೀವು. निम्नलिखित प्रश्नों के उत्तर 5-6 वाक्यों में लिखिए. ನೋಡಿ 5-6 वाक्यಗಳಲ್ಲಿ ಬರೆಯಿರಿ. कर्नाटक के शिल्पकला और वास्तुकला का परिचय दीजिए. अथवा कन्नड़ भाषा तथा संस्कृति को कर्नाटक के साहित्यकारों की क्या देन है, वर्णन कीजिए. ನೋಡಿ बादामी ऐहोळे पट्टदकल में जो मंदिर है उनकी शिल्पकला अद्भुत है. बेलूर हलेबीड सोमनाथपुर के मंदिरों में जो मूर्तियाँ हैं वे सजीव लगती है. ಶ್ರವಣಬೆಳಗೊಳದಲ್ಲಿ ಏನಿದೆ 57 फुट ऊंची गोमटेश्वर की एक शिला प्रतिमा है. विजयपुर के गोल गुंबज की विस्परिंग गैलरी वास्तुकला का अद्वितीय दृष्टांत है. मैसूर का राजमहल कर्नाटक के वैभव का प्रतीक है. प्राचीन सेंट फिलोमिना चर्च जगनमोहन राजमहल का पुरातत्व वस्तु संग्रहालय अत्यंत आकर्षणीय है. ಯಾವುದಾದ್ರೂ 4-5 ಬರೆಯಬಹುದು. ಇನ್ನು ಅಥವಾ ನೋಡಿ वचनकार बसवಣ್ಣ, क्रांतिकारी समाज सुधारक थे. अक्क महादेवी, अल्लम प्रभु, सर्वज्ञ जैसे अनेक संतों ने अपने अनमोल वचन द्वारा प्रेम, दया और धर्म की सीख दी है. पुरंदरदास, कनकदास आदि भक्त कवियों ने भक्ति, नीति, सदाचार के गीत गाए हैं. पंप, रन्न, पोन्न, कुमारव्यास, हरिहर राघवांक आदि ने महान काव्यों की रचना कर कन्नड़ साहित्य को समृद्ध बनाया है. ನೋಡಿ ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ. ನೋಡಿ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೇನೆ ನಾನು, ವಿಡಿಯೋ ದೊಡ್ಡದಾಗ್ತಂತ. ಈ ರೀತಿ ಈ ಕವಿತಾಂಶವನ್ನು ನೀವು ಕೊಟ್ಟಿರುವಂಥ ಇದನ್ನು ಪೂರ್ಣ ಮಾಡಬೇಕು. ಇಲ್ಲಿ ಕೆಳಗೆ ಒಂದು ಗದ್ಯವನ್ನು ಕೊಟ್ಟಿರ್ತಾರೆ, ಅದೇ ಗದ್ಯದಿಂದ ಪ್ರಶ್ನೆಗಳನ್ನು ಕೇಳ್ತಾರೆ. ತುಂಬ ಸುಲಭ ಇರ್ತದೆ. ಆ ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ, ಉತ್ತರಗಳನ್ನು ಬರೀಬೇಕಾಗ್ತದೆ. ಆಮೇಲೆ ಇಲ್ಲಿ ಒಂದು 12-15 ವಾಕ್ಯಗಳಲ್ಲಿ ನಿಬಂಧ ಬರೆಯೋದು. ನೋಡಿ ಕೇಲೋं का महत्व, इंटरनेट एक वरदान, जनसंख्या नियंत्रण की आवश्यकता. ನೋಡಿ ಇವನ್ನ ನೀವು ನೋಡ್ಕೊಂಡ್ಬಿಟ್ರೆ ಒಂದಿಷ್ಟು ಅದರಲ್ಲೇ ಕೇಳ್ತಾರೆ. ನಿಮ್ನಲಿಖಿತ ವಿಷಯೋं के बारे में पत्र लिखिए. ನೋಡಿ ಪತ್ರ
लेखना। कोई सकान देते हुए 3 दिन की छुट्टी के लिए अपने प्रधानाध्यापक जी को एक पत्र लिखिए ನೋಡಿ, ಪ್ರಧಾನ ಅಧ್ಯಾಪಕರಿಗೆ 3 ದಿವಸದ ಒಂದು ರಜೆಯನ್ನು ಕೋರಿ ಪತ್ರ ಬರೆಯೋದು. ಅಥವಾ अपनी पढ़ाई के बारे में बताते हुए अपने पिताजी का एक पत्र लिखिए. ನೋಡಿ ಇವೆಲ್ಲ ತುಂಬ ಇಂಪಾರ್ಟೆಂಟ್. ಇವನ್ನ ನೀವು ಬರೆಯೋದನ್ನು ಕಲ್ತ್ಕೊಂಡ್ರೆ ಆರಾಮಾಗಿ ಬರಿಬೋದು. ಇವೇ ಒಂದು 5-6 ಪತ್ರಗಳಿವೆ, ಅವನ್ನೇ ಪದೇ ಪದೇ ಕೇಳ್ತಾ ಇರ್ತಾರೆ. ಇಲ್ಲಿವರೆಗೆ ನಾವು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡಿದೆವು. ಮತ್ತೆ ಭೇಟಿಯಾಗೋಣ.